ಗೈಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ. ಸೊ ನಾನು ಇವಾಗ ನಿಮಗೆ ವೆಲ್ಕಮ್ ಮಾಡ್ಕೊಳ್ಳೋದನ್ನೇ ಮರೆತೋಗಿದೆ, ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿರಾಟ್ ಬರ್ತ್ಡೇ ಇತ್ತು, ಹಾಗಾಗಿ ನಾವು ಅವನಿಗೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾನು ಮತ್ತು ಸಮರ್ಥ್ ಇಬ್ಬರೂ ಈ ಪ್ಲೇಸಿಗೆ ಬಂದು ಇಲ್ಲಿ ಕೇಳ್ತಾ ಇದ್ವಿ. ಸೊ ನೆಕ್ಸ್ಟು ನಮ್ಮದೇ ಈವೆಂಟ್ ನಡೀತಾ ಇತ್ತು, ಇಲ್ಲಿ ಬೇರೆ ಯಾವುದೋ ನಡೀತಾ ಇತ್ತು. ಅದಕ್ಕೂ ಮೊದಲು ಒಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಇದಾದಮೇಲೆ ನಾವೆಲ್ಲರೂ ಸಹ ಇವಾಗ ಬೈಕಲ್ಲಿ KR ನಗರಕ್ಕೆ ಬಂದು ಇಲ್ಲಿ ಸೆಲೆಬ್ರೇಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಡೆಕೋರೇಷನ್ ಕಂಪ್ಲೀಟ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು, ನನಗೂ ಹಾಗೆ ಇಷ್ಟ ಆಯಿತು. ಆದರೆ ವಿರಾಟ್ ಕೈಲಿ ನಾವು ಯಾವುದೇ ರೀತಿ ಒಳಗಡೆ ಎಲ್ಲ ತೋರಿಸಿರ್ಲಿಲ್ಲ, ಅವನನ್ನು ಹೊರಗಡೆನೇ ಕೂರಿಸಿದ್ವಿ. ಅವ್ನಿಗೆ ಯಾವತ್ತೂ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ, ಆದ್ರೂ ಸಿಂಪಲ್ಲಾಗಿ ಮಾಡಿರೋಂಥದ್ದು. ಸೊ ಇಲ್ಲಿ ಸಮರ್ಥ್ ಮತ್ತು ವಿರಾಟ್ ಇಬ್ಬರೂ ಇಲ್ಲೇ ಕೂತಿದ್ರು. ಸಮರ್ಥ್ಗೆ ಗೊತ್ತಿತ್ತು, ಆದರೆ ವಿರಾಟ್ಗೆ ಒಳಗಡೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅವನಿಗೆ. ಸೊ ಇಲ್ಲಿ ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿತ್ತು. ಫೈನಲಿ ನನಗಂತೂ ಸಖತ್ ಇಷ್ಟ ಆಯಿತು ಈ ಡೆಕೋರೇಷನ್ನ ನೋಡಿ. ನಾನೇ ಇಲ್ಲಿ ವೈಟದು ಬಲೂನ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಇದಾದಮೇಲೆ ಅವನಿಗೆ ನಾವು ಐಸ್ ಮ್ಯಾಜಿಕಲ್ಲಿ ಮಾಡಿಸೋದು ಅಂತ ಹೇಳಿದ್ವಿ, ಯಾಕಂದರೆ ಲಾಸ್ಟ್ ಟೈಮ್ ಅವನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಾವು KR ನಗರದಲ್ಲಿರುವಂತಹ ಐಸ್ ಮ್ಯಾಜಿಕಲ್ಲೇ. ಹಾಗಾಗಿ ಅವನ ಮೈಂಡಲ್ಲಿ ಏನಿತ್ತು ಅಂದರೆ ಅಲ್ಲೇ ಮಾಡೋದು ಅಂದ್ಕೊಂಡಿದ್ದ. ಆಮೇಲೆ ನಾವು ಇಲ್ಲಿಗೆ ಕರ್ಕೊಬಂದಿದ್ದು. ಸೊ ಇಲ್ಲಿ ನಾನು ವಿರಾಟ್ನ ಸಣ್ಣಿ ಅಂತಲೇ ಕರೆಯೋದು, ಹಾಗಾಗಿ ನಾನು ಇಲ್ಲಿ ವಿರಾಟ್ ಅಂತ ಹೇಳಿ ಬರ್ಸಿರಲಿಲ್ಲ, ಸಣ್ಣಿ ಅಂತಲೇ ನಾನು ಕೇಕ್ ಮೇಲೆ ಬರ್ಸಿದ್ದೆ. ಸೊ ಇವಾಗ ಇವರೆಲ್ಲ ಹೊರಗಡೆ ಇದ್ದರು, ಇವರೆಲ್ಲ ಒಳಗಡೆ ಬಂದಮೇಲೆ ಲಾಸ್ಟಲ್ಲಿ ನಾವು ಇವಾಗ ವಿರಾಟ್ನ ಕರ್ಕೊಬರ್ಬೇಕು. ಸಮರ್ಥ್ ಇಲ್ಲಿ ವಿರಾಟ್ಗೆ ಕಣ್ಮುಚ್ಕೊಂಡು ಒಳಗಡೆ ಕರ್ಕೊಬರ್ತಾ ಇದ್ದ, ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಹೇಳಿ ತೋರಿಸೋದಕ್ಕೆ. ಸೊ ಇವಾಗ ನೋಡ್ತಾ ಇರ್ಬೋದು, ಅವ್ನು ಕರ್ಕೊಬಂದು ಇವಾಗ ಇಲ್ಲಿ ಬಿಡ್ತಾನೆ. ಸೊ ವಿರಾಟ್ಗೆ ಫೈನಲಿ ತುಂಬ ಖುಷಿ ಆಯಿತು ಆ ಒಂದು ಡೆಕೋರೇಷನ್ನ ನೋಡಿ. ಚೆನ್ನಾಗಿತ್ತು ಅಂತ ಹೇಳ್ದ, ನಾವು ಕೇಳಿದಾಗ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂದ್ಬಿಟ್ಟು ಹೇಳ್ದ. ಸೊ ಇವಾಗ ಕೇಕ್ ಕಟ್ ಮಾಡಿಸ್ಬೇಕು. ಫೈನಲಿ ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಬಂತು. ನನಗೆ ಸ್ಪೆಷಲ್ ಈ ಬರ್ಡೇನ ಮಾಡಿದ್ದು ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ವಿರಾಟ್ಗೆ ಈ ರೀತಿ ಒಂದು ಡೆಕೋರೇಷನ್ನ ಮಾಡಿಸಿ ಬರ್ತ್ಡೇ ಮಾಡಿಸ್ಬೇಕು ಅಂತ ಹೇಳಿ. ಸೊ ಸರ್ಪ್ರೈಸಾಗಿ ಈ ಒಂದು ಬರ್ಡೇ ಸೆಲೆಬ್ರೇಷನ್ನ ನಾನೇ ಮಾಡಿಸಿದ್ದು. ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ವಿ, ಬಟ್ ಇಲ್ಲಿ ಕಾಪಿರೈಟಿಗೆ ಬರುತ್ತೆ ಅಂತ ಹೇಳಿ ನಾನು ಇಲ್ಲಿ ಆ ಮ್ಯೂಸಿಕ್ನ ಇದು ಮಾಡ್ತಾ ಇಲ್ಲ, ವಾಯ್ಸ್ನ ಕೊಡ್ತಾ ಇದ್ದೀನಿ. ಇವಾಗ ನಮ್ಮ ಸಣ್ಣ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾನೆ ಎಲ್ರಿಗೂ. ಒಬ್ಬರಾದ್ಮೇಲೆ ಒಬ್ರಿಗೆ ಒಂದು ಕಡೆಯಿಂದ ಎಲ್ರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸ್ಕೊಂಡು ಬಂದ ಅವನು. ಇವಾಗ ಇಲ್ಲಿ ವಿರಾಟ್ ಅವ್ರ ಅಪ್ಪ ಅಮ್ಮ ಮತ್ತು ಸಮರ್ಥ್ ಇವರು ಇಷ್ಟು ಜನದ್ದು ಫೋಟೋಶೂಟ್ ನಡೀತಾ ಇತ್ತು. ಹಾಗೆಯೇ ಇವ್ರು ಕೇಕನ್ನು ತಿನ್ನಿಸ್ತಾ ಇದ್ರು. ವಿರಾಟ್ ಇಲ್ಲಿ ಎಲ್ರಿಗೂ ಸಹ ಕೇಕನ್ನು ಕಟ್ ಮಾಡಿ ತಿನ್ನಿಸ್ತಾ ಇದ್ದ. ಇದಾದಮೇಲೆ ನನ್ನನ್ನು ಸಹ ಕರಿತಾ ಇದ್ದ, ಬಾ ನೀನು ಅಂತ ಅಂದ್ಕೊಂಡು. ನಾನಿಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಯೂಟ್ಯೂಬ್ಗೆ ಅಂತ, ಹಾಗೆ ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ರು. ಸಮರ್ಥ್ ಇವಾಗ ಬಲೂನ್ ತಗೊಂಡು ಆಟ ಆಡ್ತಾ ಇದ್ದ, ಹಾಗೆಯೇ ಇಲ್ಲಿ ನಮ್ಮ ಸಣ್ಣಿನೂ ಅಲ್ಲೇ ನಿಂತಿದ್ದ. ಆಮೇಲೆ ಇವರಿಬ್ರು ಒಂದು ಸೆಲ್ಫಿ ತಗೋಬೇಕು ಅಂತ ಹೇಳಿ ಸೆಲ್ಫಿನ ತಗೊಳ್ತಾ ಇದ್ರು. ಸಮರ್ಥ್ ಮತ್ತು ವಿರಾಟ್ ಇಬ್ಬರೂ ಸೆಲ್ಫಿ ತಗೊಳ್ತಾ ಇದ್ರು ಇಲ್ಲಿ. ಅದ್ರ ಜೊತೆಗೆ ಲಾಸ್ಟ್ ಇಯರ್ ಇವನೊಂದು ಸೂಟ್ ತೊಗೊಂಡಿದ್ದ ವಿರಾಟು, ಅದನ್ನು ಇವಾಗೂ ನಾನು ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಹಠ ಮಾಡಿ ಆ ಕೋಟ್ ಹಾಕ್ಕೊಂಡು ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದ. ಎಲ್ಲರೂ ಇಲ್ಲಿ ಕೂತ್ಕೊಳ್ತಾ ಇದ್ರು. ಆವಾಗ ಇದು ವೀಡಿಯೋನ ಅಂತ ಹೇಳಿ ಕೇಳಿ ಸಮರ್ಥ್ ಇದು ವೀಡಿಯೋನ ಅಂತ ಅಂದ್ಕೊಂಡು, ಹೆಲೋ ಗೈಸ್ ನಾನು ನಿಮ್ಮ ಸಮರ್ಥ್ ಅಂತ ಹೇಳಿ ಹೇಳ್ತಾ ಇದ್ದ. ಅದಾದಮೇಲೆ ಇಲ್ಲಿ ಬಲೂನ್ ತಗೊಂಡು ಸಮರ್ಥ್ ಆಟ ಆಡೋದ್ನಲ್ಲ ಅಂತ ಹೇಳಿ ನಮ್ಮ ಸಣ್ಣಿನೂ ಸಹ ಇಲ್ಲಿ ಆಟ ಆಡ್ತಾ ಇದ್ದ. ಸೊ ಎಲ್ಲ ಹಾಗೆ ಕೂತಿದ್ವಿ. ಇನ್ನು ನೆಕ್ಸ್ಟ್ ಇವಾಗ ನಾವಿಲ್ಲಿ ಸ್ಕ್ರೀನ್ಗೆ ಫೋನ್ನ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಬೇಕಾಗಿತ್ತು. ಸೊ ಇಲ್ಲಿ ಲೈಟೆಲ್ಲ ಆಫ್ ಮಾಡಿ ಇವಾಗ ನಾವು ಸ್ಕ್ರೀನಲ್ಲಿ ಏನು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವೋ ಅದನ್ನೇ ಇಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ವಿ ವೀಡಿಯೋನ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ತುಂಬ ಚೆನ್ನಾಗೂ ಬಂತು. ಇವನಿಗೊಂಥರ ಅದು ಸ್ಪೆಷಲ್ ಅಂತ ಹೇಳ್ತು. ಅವನಿಗೆ ಸ್ಪೆಷಲ್ ಆಯಿತೋ ಇಲ್ವೋ, ನನಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ಲಾಗಿ ಇದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು.
ಇಲ್ಲಿ ಸಣ್ಣದು ವಿಡಿಯೋ ಎಲ್ಲ ಹಾಕಿ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ನಾವು ಹೋಗೋ ಟೈಮು ಇಲ್ಲಿ ಇವ್ರು ಫೋಟೋ ತೊಗೊಳ್ತಾಯಿದ್ರು. ಇದಾದಮೇಲೆ ನಾವು ಕೇಕ್ ತೊಗೊಳ್ಬೇಕು ಅಂತ ಹೇಳಿ ಐಸ್ ಮ್ಯಾಜಿಕ್ಗೆ ಬಂದ್ವಿ. ಅಂದರೆ ಇದು ಏನಕ್ಕೆ ಕೇಕು ಅಂದರೆ ಸಮತ್ ಅವರು ಅಪ್ಪ ಅಮ್ಮ ಇಬ್ಬರು ಕಟ್ ಮಾಡಿಸ್ತಾ ಇರೋಂಥದ್ದು. ಹಾಗಾಗಿ ಇಲ್ಲಿ ಕೇಕ್ನ ತಗೊಂಡ್ರು. ಅಲ್ಲಿ ಮಾಡಿಸಿದೆಲ್ಲ ಕಂಪ್ಲೀಟಾಗಿ ನಂದು. ಇವಾಗ ಇವ್ರು ಮಾಡಿಸಿಲ್ಲ ಅಂತ ಅಂದ್ಕೊಂಡು ಇಲ್ಲೊಂದು ಕೇಕ್ ತಗೊಳ್ತಾ ಇದ್ದಾರೆ, ವಿರಾಟ್ಗೆ ಕಟ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಇವಾಗ ಇವನು ಯಾವ್ಯಾವುದೋ ಕೇಕ್ನ ಕೇಳ್ತಾ ಇದ್ದ. ಫೈನಲಿ ನಾವು ಇವಾಗ ಈ ಕೇಕ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಮಳೆ ಬರ್ತಾಯಿತ್ತು, ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ. ಇಲ್ಲಿ ವಿರಾಟ್ ಬ್ಯಾಟ್ ತೊಗೊಂಡು ಆಟಾಡ್ತಾ ಇದ್ದ. ಈ ಬ್ಯಾಟು ಅವ್ರ ಅಪ್ಪ ಅಮ್ಮ ಇವನ ಬರ್ತ್ಡೇಗೆ ಅಂತಲೇ ಕೊಡಿಸಿರೋಂಥದ್ದು. ಇನ್ನು ಸಂಜೆ ಆಗ್ತಾ ಬಂತು. ಆವಾಗ ನಾವಿಲ್ಲಿ ಮನೇಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ವಿರಾಟ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಸೊ ಆವಾಗ ನಾವಿಲ್ಲಿ ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲಿ ನಮ್ಮ ಭಾವ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ಅವನು ಕೇಕ್ ಕಟ್ ಮಾಡಿ ವಿರಾಟ್ ಎಲ್ರಿಗೂ ತಿನ್ನಿಸ್ತಾ ಇದ್ದ, ಹಾಗೆ ಅವ್ರ ಅಮ್ಮನಿಗೂ ತಿನ್ನಿಸ್ತಾ ಇದ್ದ. ಇಲ್ಲಿ ಇನ್ನು ಅವ್ನ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ಸಹ ಇಲ್ಲಿ ಅವನು ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದ ಮತ್ತು ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದ. ಇವರಿಬ್ಬರು ವಿರಾಟ್ ಫ್ರೆಂಡ್ಸನ್ನೇ, ಧನು ಮತ್ತು ರವಿ. ಇವರಿಬ್ಬರು ಏನೋ ಗಿಫ್ಟ್ ತಂದಿದ್ರು, ಅದು ನನಗೂ ಗೊತ್ತಿರಲಿಲ್ಲ. ಅವ್ನ ಕೈಯಲ್ಲಿ ಇಟ್ಕೊಂಡಾಗಲೇ ನನಗೂ ಗೊತ್ತಾಗಿದ್ದು ಅವನೇನೋ ಗಿಫ್ಟ್ ತಂದಿದ್ದಾನೆ ಅಂತ. ಸೊ ಆಮೇಲೆ ನಾವಿವಾಗ ಅವರಿಗೆ ತಿನ್ಸಾದ್ಮೇಲೆ ಅವನು ಸಣ್ಣಿಗೆ ಗಿಫ್ಟ್ ಕೊಟ್ಟ. ಆ ಗಿಫ್ಟ್ ಓಪನ್ ಮಾಡ್ತಾ ಇರೋದನ್ನು ನೀವೇ ನೋಡ್ತಾ ಇರ್ಬೋದು ಹೇಗೆ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗೈಸ್, ಇವಾಗ ವಿರಾಟೇ ಇದಕ್ಕೆ ವಾಯ್ಸ್ ಕೊಡ್ತಾನೆ. ಸೊ ಅವ್ನು ಏನು ಮಾತಾಡ್ತಾನೆ ಅಂತ ಹೇಳಿ ಈ ಬರ್ತ್ಡೇ ಒಂದು ಸೆಲೆಬ್ರೇಷನ್ ಬಗ್ಗೆ ನೀವೇ ಕೇಳಿಸ್ಕೊಳ್ಳಿ. ನಮ್ಮ ಅಕ್ಕ ನನಗೆ ಬರ್ತ್ಡೇದು ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ಸು ನನಗೆ ಗಿಫ್ಟ್ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಧನುಣ ಆ್ಯಂಡ್ ರವಿ, ಥ್ಯಾಂಕ್ ಯು ಸೋ ಮಚ್. ವಿರಾಟ್ ಅವ್ನ ಫ್ರೆಂಡ್ಸ್ಗೆ ಇಲ್ಲಿ ಥ್ಯಾಂಕ್ ಯು ಹೇಳ್ತಾ ನಾನಿಲ್ಲಿ ಏನು ಗಿಫ್ಟ್ ಅಂತ ಹೇಳಿ ನೋಡ್ತಾ ಇದ್ದೆ. ಸೊ ಇಲ್ಲಿ ಒಂದು ರಿಂಗ್ ಇತ್ತು, ಹಾಗೆ ಇಲ್ಲಿ ಬಜರಂಗಿದೊಂದು $1 ಮತ್ತು ಕಿಟ್ ಕ್ಯಾಟ್ ಚಾಕ್ಲೇಟನ್ನು ಕೊಡಿಸಿದ್ರು. ಸೊ ನನಗಿಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಫೈನಲಿ ಬರ್ತ್ಡೇ ಮುಗಿಯೋ ಟೈಮು. ಆ ಸೆಲೆಬ್ರೇಟ್ ಎಲ್ಲ ಮಾಡಿ ನಾವಿಲ್ಲಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ನೋಡೋದಾದರೆ ಇಲ್ಲಿ ಚಿಕನ್ ಗ್ರೇವಿ ಆ್ಯಂಡ್ ಮಟನ್ ಬಿರಿಯಾನಿನ ಮಾಡಿದ್ದೀವಿ. ಮಟನ್ ಬಿರಿಯಾನಿ, ಹಾಗೆಯೇ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ. ಹಾಗೆಯೇ ವೈಟ್ ರೈಸ್ ಆ್ಯಂಡ್ ನಾನ್ ವೆಜ್ ಊಟ ಅಂದರೆ ಇರಲೇಬೇಕಾದಂತಹ ಐಟಮ್ಸು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಜೊತೆಗೆ ಇಲ್ಲಿ ನಾವು ಮೊಟ್ಟೆನೂ ಬೇಯಿಸಿದ್ವಿ. ಅವರಾಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಊಟ ಹಾಕಿ 4 ಇತ್ತು, ಅದನ್ನು ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.